ಎಸ್, ಹಲವಾರು ಸಂದೇಶಗಳನ್ನು ಇದು ರವಾನಿಸಿದೆ ಅನ್ನುವಂಥ ಮಾತನ್ನು ನಾವು ಹೇಳಿದ್ವಿ. ಏನು ಅಂತಂದರೆ ಇದಕ್ಕೆ ಸಂಬಂಧಪಟ್ಟಂಗೆ ಮಾತಾಡೋಣ. ಶ್ರೀರಾಘವನ್ ಅವ್ರ ಜೊತೆಗೆ, ಗುರುಪ್ರಸಾದ್ ಅವ್ರ ಜೊತೆಗೆ ಸಾಕಷ್ಟು ಸಂಗತಿಗಳನ್ನು ನಾನು ಮಾತಾಡ್ತೀನಿ. ಜೊತೆಗೇನು ಅಂತಂದರೆ ಈ ಅಲ್ಲಿ ಅನುಭವಿಸಿದಂಥ ಯಾತನೆಗಳು ಒಂದೆರಡಲ್ಲ, ಒಂದು ಜೊತೆಗೇನು ಅಂತಂದರೆ ಇಡೀ ಗಗನ ಯಾತ್ರೆ ಇದೆಯಲ್ಲ ಅದೊಂದು ದೊಡ್ಡ ಚಾಲೆಂಜ್ ಅನ್ನುವಂಥದ್ದು ಎರಡನೇದು. ಮೂರನೇದೇನು ಅಂತಂದರೆ ಇದು ಈ ಹಲವಾರು ಸಂಗತಿಗಳನ್ನು ಹುಟ್ಟಾಕಿದೆ. ಯಾವ ರೀತಿ ಅಂತಂದರೆ ಪರ್ಯಾಯವಾಗೂ ಕೂಡ ಕೇಂದ್ರಗಳು ಬೆಳೀಬಹುದು ಅನ್ನುವಂಥದ್ದು. ಯಾಕಂದರೆ ಅದೇನು ಅಂದರೆ ಅದು ಸರ್ಕಾರಿ ಪ್ರಾಯೋಜಿತ ಮಾತ್ರ ಆಗುವಂಥದ್ದಲ್ಲ, ಈ ಪ್ರೈವೇಟ್ ಸಂಸ್ಥೆಗಳು ಕೂಡ ಬೆಳಿಬಹುದು ಅನ್ನುವಂಥ ಒಂದು ದೊಡ್ಡ ಸಂದೇಶ ರವಾನೆ ಆಗಿದೆ. ಏನಂತೀರಿ ಸರ್? ಡೆಫಿನೆಟ್ಲಿ ಇಲ್ಲಿ ಕೊಲಾಬರೇಟಿವ್ ಎಕ್ಸಿಸ್ಟೆನ್ಸ್ ಕಡೆಗೆ ನಾವು ಹೋಗ್ತಾ ಇದ್ದೀವಿ. ಮುಂಚೆ ಏನು ನಾವು ಸುಮಾರು ಒಂದು 60 ವರ್ಷ ಹಿಂದೆ ನೋಡಿದಾಗ ಕೋಲ್ಡ್ ವಾರ್, ರೈಟ್? ರಷ್ಯಾದವ್ರು ಏನು ಮಾಡ್ತಿದ್ದಾರೆ ಅಮೆರಿಕಾದವ್ರಿಗೆ ಹೇಳ್ಕೊಳ್ಳಲ್ಲ, ಅಮೆರಿಕಾದವ್ರು ಏನು ಮಾಡ್ತಾರೆ ರಷ್ಯಾಗೆ ಗೊತ್ತಾಗಲ್ಲ. ಆದರೆ ಇವತ್ತು ನೀವು ನೋಡಿದ್ರೆ ಕ್ರೂ ಯಾರು ಹೋಗಿದ್ರು, ರಷ್ಯನ್ ಹೋಗಿ ಅವ್ರನ್ನ ಕರ್ಕೊಂಬಂದಿದ್ರು. ಅಂದರೆ ಕೋಲ್ಡ್ ವಾರಿಂದ ಕೊಲಾಬರೇಟಿವ್ ಲಿವಿಂಗ್ವರೆಗೂ ಬಂದಿದೆ ಪ್ರಪಂಚ. ವಿಜ್ಞಾನ ಮತ್ತು ತಂತ್ರಜ್ಞಾನದ ಒಂದು ಮೂಲ ಕೊಡುಗೆ ಅದು ಮಾನವೀಯತೆಗೆ. ಅಂದರೆ ನಾವು ವಿಶ್ವಮಾನವರು ಅಂತ ಹೇಳ್ಕೊಳ್ಳೋದು ಒಂದೇ ಅಲ್ಲ, ವಿಜ್ಞಾನಿಗಳು ಆ್ಯಕ್ಚುಯಲ್ ವಿಶ್ವಮಾನವರು. ಅಲ್ಲಿ ಹೋದಾಗ ಸ್ಪೇಸಲ್ಲಿ ನಾನು ರಷ್ಯಾದವನು, ನಾನು ಇಂಡಿಯಾದವನು, ನಾನು ಅಮೇರಿಕಾದವನು ಅನ್ನೋದು ಬರೋದೇ ಇಲ್ಲ. ಅಲ್ಲಿ ಬರೋದೇನು ಅಂತಂದರೆ ನಾನು ಒಬ್ಬ ಮನುಷ್ಯ, ಭೂಮಿ ಮೇಲೆ ಬೆಳೀತಾ ಇರ್ತಕ್ಕಂಥ ಒಂದು ಜೀವಕಣ ಅಂತಲೂ ಅನ್ಕೋಬೋದು. ಅದನ್ನ ಒಂದು ಜೀವಾಂಶ ಅಲ್ಲಿಗೆ ಹೋಗಿ ತಂತ್ರಜ್ಞಾನವನ್ನು ಬಳಸ್ಕೊಂಡು ಇಡೀ ವಿಶ್ವವನ್ನು ಒಂದು ಮಾಡ್ತಾಯಿದೆ. ಇದನ್ನು ನಾವು ನೋಡಬೇಕಾಗತ್ತೆ. ತಂತ್ರಜ್ಞಾನ ಹಾಗೆ ನಮ್ಮನ್ನು ಒಟ್ಟಿಗೆ ಮಾಡಿದೆ. ಬೇರೆ ಎಲ್ಲ ದೇಶಗಳಿಂದ ಹೋಗ್ತಿದ್ದಾರೆ. ಇವಾಗ ಚೈನಾದವ್ರದ್ದು ಸ್ಪೇಸ್ ಸ್ಟೇಷನ್ ಇದೆ, ಭಾರತದ್ದು ಬರುತ್ತೆ. ಯಾಕೆ ಅಂತಂದರೆ ಇವೆಲ್ಲ ನಾವು ಮುಂದುವರಿಬೇಕು ಅಂಥದ್ದು. ಯಾಕೆ ಇನ್ನೊಂದು 300 ವರ್ಷದ ಮುಂದೆ ನಾವು ನೋಡಿದ್ರೆ ಭೂಮಿ ಮೇಲೆ ಬದುಕೋದಕ್ಕಿಂತ ಜಾಸ್ತಿ ಮನುಷ್ಯ ಹೊರಗಡೆ ಇರ್ತಾನೆ ಅನ್ನೋದು ನನ್ನ ನಂಬಿಕೆ. ಯಾಕೆ ಅಂತಂದರೆ ನಮ್ಮ ಒಂದು ಮೇಯ್ನ್ ಕಾನ್ಸೆಪ್ಟ್ ಏನಿದೆ ಮೈಂಡ್ದು, ಇಟ್ ಈಸ್ ಎಕ್ಸ್ಪ್ಲೋರೇಷನ್. ಮನುಷ್ಯ ಯಾವಾಗಲೂ ಅಷ್ಟೇ ಯಾವುದೋ ಒಂದನ್ನು ಹುಡುಕ್ತಾನೆ ಇರ್ತಾನೆ. ಒಂದು ನಮ್ಮ ಭಾರತದ ಸಂಸ್ಕೃತಿನಲ್ಲಿ ನಾವೇನು ಹೇಳ್ತೀವಿ ಅಂತಂದರೆ ನಮ್ಮ ಒಳಗಡೆ ನಾವು ಹುಡುಕೋಬೇಕು ಅಂತ. ಬಟ್ ಹಾಗೇನೆ ಮನುಷ್ಯ ಒಳಗಡೆ ಹುಡುಕಕ್ಕೆ ಮುಂಚೆ ಹೊರಗಡೆ ಹುಡುಕ್ತಾನೆ. ನೀವು ಏನೇ ಫೋರ್ಸ್ ಮಾಡಿ ಎಷ್ಟೇ ಚಿಕ್ಕ ವಯಸ್ಸಲ್ಲಿ ಮಕ್ಕಳನ್ನ ತೊಗೊಂಡೋಗಿ ಆಶ್ರಮಕ್ಕೆ ಸೇರಿಸಿದ್ರು ಫಸ್ಟ್ ಎಕ್ಸ್ಪ್ಲೋರೇಷನ್ ಇಸ್ ಔಟ್ಸೈಡ್, ಆಮೇಲೆ ಅದು ಒಳಗಡೆ ಬರೋದು. ಸೊ ಹಾಗಾಗಿ ಮೊದಲು ನಾವು ಬೇರೆ ಬೇರೆ ಒಂದು ಸೌರವ್ಯೂಹಗಳನ್ನು ಎಕ್ಸ್ಪ್ಲೋರ್ ಮಾಡ್ತೀವಿ. ಈಗ ಆಲ್ರೆಡಿ ಇದೆ, ನೋಡ್ತಾ ಇದ್ದೀವಿ. ಹಿಂದೆ ಆಶ್ರಮಕ್ಕೆ ಸೇರಿಸ್ತಿದ್ದೇನೆ ಹೌದು, ಅವ್ರ ದೃಷ್ಟಿ ವಿಸ್ತಾರವಾಗಲಿ ಅಂತ. ಯಾಕಂದರೆ ರಾಮನಿಗೆ ಆ ದರಿದ್ರತನ ಇರಲಿಲ್ಲ, ಹೋಗಿ ಸೇವೆ ಮಾಡಬೇಕು ಅಂತ. ಕೃಷ್ಣನಿಗೇನು ಆ ರೀತಿ ಇರಲಿಲ್ಲ. ಯಾಕಪ್ಪ ಅಂದರೆ ಮೊದಲು ನೇಚರ್ ಅರ್ಥ ಮಾಡ್ಕೋಬೇಕು, ಸ್ಥಿತಿಗತಿಗಳನ್ನ ಅರ್ಥ ಮಾಡ್ಕೋಬೇಕು, ಅವ್ರ ಕೆಲಸ ಅವರು ಮಾಡ್ಕೊಳ್ಳೋದು ಕಲ್ತ್ಕೋಬೇಕು, ಜಗತ್ತು ಅರ್ಥ ಆಗಬೇಕು. ಸೊ ಅದೇ ಕಾರಣದಿಂದಲೇ ಹೌದು. ಇವತ್ತು ನೀವು ನೋಡ್ತಿದ್ದೀರಾ ಅಂತಂದರೆ ಈಗ ಭಾರತದ ನಮ್ಮ ಇಸ್ರೋ ಸೈಂಟಿಸ್ಟ್ಗಳು ಕೂಡ ಹೇಳಿದರು, ನಮ್ಮಲ್ಲಿ ಇವಾಗ ಸದ್ಯಕ್ಕೆ ಆ ತಂತ್ರಜ್ಞಾನ ಇಲ್ಲ, ಇದ್ದಿದ್ದರೆ ನಾವೇ ಆ್ಯಕ್ಚುಲಿ ಹೋಗಿ ಕರ್ಕೊಂಬರ್ತಾ ಇದ್ವಿ ಅಂತ. ಅಂದರೆ ಆ ತಂತ್ರಜ್ಞಾನದ ಕಡೆಗೆ ನಾವು ಹೋಗ್ತಾ ಇದ್ದೀವಿ. ಈ ಒಂದು ಪರಿಸ್ಥಿತಿ ಏನಿದೆ, ಸುನೀತಾ ವಿಲಿಯಮ್ಸ್ ಅವರ 9 ತಿಂಗಳ ಘರ್ಷಣೆ, ಇದು ಬರೀ ಅವರೊಬ್ಬರ ಘರ್ಷಣೆ ಅಲ್ಲ. ಎಲ್ಲ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇನ್ಸ್ಟಿಟ್ಯೂಟ್ಸ್ನವರು, ಎಲ್ಲ ರಿಸರ್ಚ್ ಇನ್ಸ್ಟಿಟ್ಯೂಟ್, ಸ್ಪೇಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಎಲ್ಲರೂ ಇವಾಗ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ನಾಳೆ ನಮಗೆ ಈ ಪರಿಸ್ಥಿತಿ ಬಂದರೆ ನಾವೇನು ಮಾಡಬೇಕು? ಕರೆಕ್ಟ್. ಕೊಲಾಬರೇಷನ್ ಇಸ್ ವೆರಿ. ಜೊತೆಗೆ ಅಂದರೆ ಈ ಒಬ್ಬರಿಗೆ ಇನ್ನೊಬ್ಬರ ಸಹಾಯ ಇಲ್ದನೇ, ಸಹಯೋಗ ಇಲ್ದನೇ ಏನು ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ನೋಡಿ, ಈ ಉಕ್ರೇನ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರಷ್ಯಾ ಮೇಲೆ ದಿಗ್ಬಂಧನ ಹಾಕಿದಂಥ ಸಂದರ್ಭದಲ್ಲಿ ಮೊದಲಿದ್ದಂಥ ಪ್ರಶ್ನೆ ಏನು ಅಂತಂದರೆ, ಈ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಗಳಿದಾವಲ್ಲ ಅದನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಮೇಂಟೈನ್ ಮಾಡ್ತಿರುವಂಥ ರಷ್ಯಾದವರು. ಅಮೆರಿಕ ಏನು ಮಾಡುತ್ತೆ, ನಾವು ಮಾಡಲ್ಲ ಅಂತ ಅವ್ರು ಏನಾದರೂ ಕುತ್ಕೊಂಡ್ಬಿಟ್ರೆ ಗತಿ ಏನಾಗಬೇಕು? ಈ ರೀತಿ ಪ್ರಶ್ನೆಗಳೆಲ್ಲವೂ ಕೂಡ ಇದ್ದು ಬಹಳಷ್ಟು ಸಂಗತಿಗಳಿವೆ. ಅಲ್ಲಿ ಊಟದಿಂದ ಹಿಡಿದು ನೋಡಿ, ಕುಡಿಯೋ ನೀರಿಗೂ ಕೂಡ, ಕುಡಿಯೋ ನೀರು ಜೊತೆಗೇನೆಂದರೆ ಕುಡಿದ ನೀರು ಜೊತೆಗೇನೆಂದರೆ ಈ ಮಲಮೂತ್ರ ವಿಸರ್ಜನೆಯೂ ಕೂಡ ಒಂದು ದೊಡ್ಡ ಚಾಲೆಂಜ್. ಜೊತೆಗೇನೆಂದರೆ ಈ ಬೆವರ ಹನಿಗಳಿರ್ತಾವಲ್ಲ, ಆ ಬೆವರ ಹನಿಗಳನ್ನೇ ನೀರನ್ನಾಗಿ ಪರಿವರ್ತಿಸಿ ಕುಡಿಯುವಂಥ ಸ್ಥಿತಿ ಇರುತ್ತೆ. ಜೊತೆಗೇನೆಂದರೆ ಈ ಮೂತ್ರವನ್ನೇ ಅದನ್ನು ಫಿಲ್ಟರ್ ಮಾಡಿ ಅದನ್ನು ವಾಟರಾಗಿ ಕನ್ವರ್ಟ್ ಮಾಡಿ ಆ ರೀತಿ ಒಂದು ವ್ಯವಸ್ಥೆ ಇರುತ್ತೆ, ಅದನ್ನೇ ಕುಡಿಬೇಕಾಗತ್ತೆ ಅಂಥ ಒಂದು ಸ್ಥಿತಿ ಇದೆ. ಇದು ಸಾಮಾನ್ಯ ಸಂಗತಿ ಅಲ್ಲ. ಜೊತೆಗೆ ವೆರಿ ಇಂಪಾರ್ಟೆಂಟ್ಲಿ ಇಂಥ ಸಂದರ್ಭದಲ್ಲಿ ನಾವು ನಮ್ಮ ಮಕ್ಕಳುಗಳಿಗೆ ಹೇಳಬೇಕಾಗಿರುವಂಥದ್ದು ಏನು ಮೇಡಮ್ ಅಂತಂದರೆ, ಸೈನ್ಸ್ ಬಗ್ಗೆ ನೀವು ಒಂದಷ್ಟು ಏನು ಅಂದರೆ ಶ್ರದ್ಧೆ ಬೆಳೆಸ್ಕೊಳ್ಳಿ ಅಂತ. ಇತ್ತೀಚಿನ ದಿನಗಳಲ್ಲಿ ನಾವೇನು ಅಂದರೆ ನಾವು PUC ಮುಗಿದ ತಕ್ಷಣ ನಾವು ಕಂಪ್ಯೂಟರ್ ಸೈನ್ಸ್ ಓದೋದೆ, ಇಂಜಿನಿಯರ್ ಓದೋದೆ, ಡಾಕ್ಟರ್ ಓದೋದೇ ಒಂದು ದೊಡ್ಡ ಸಾಧನೆ ನಂಗೆ ಆಗೋಗ್ಬಿಟ್ಟಿದೆ. ಪ್ಯೂರ್ ಸೈನ್ಸ್ನಿಂದ ವಿದ್ಯಾರ್ಥಿಗಳು ತುಂಬ ವಂಚಿತರಾಗ್ತಾ ಇದ್ದಾರೆ. ತಾವು ಕೂಡ ಅದಕ್ಕೆ ಸಂಬಂಧಪಟ್ಟಂಗೆ ಜಾಗೃತಿ ಮೂಡಿಸುವಂಥ ಪ್ರಯತ್ನ ಮಾಡ್ತೀರಿ, ಏನಂತೀರಿ ಮೇಡಮ್ ತಾವು? ಅದೇ ಮಕ್ಕಳು ಈಗ ನನಗೆ ಗೊತ್ತಿದ್ದಾಗೆ ಈಗಿನ ಜನ್ರೇಷನ್ ಮಕ್ಕಳು ಬರೀ ಲೈವ್ಲಿಹುಡ್ ಅಂತ ನೋಡ್ತಾ ಇಲ್ಲ, ಅಂದರೆ ಅವರ ಪ್ಯಾಷನನ್ನು ಪರ್ಸ್ಯೂ ಮಾಡ್ತಾ ಇದ್ದಾರೆ. ನನಗೆ ತಿಳಿದ ಮಟ್ಟಿಗೆ ಆ ಥರ ಆಗ್ತಾ ಇದೆ. ಇವಾಗ ಅವ್ರಿಗೆ ಇಂಟ್ರೆಸ್ಟ್ ಇರೋ ಫೀಲ್ಡಿಗೆ ಹೋಗ್ತಾ ಇದ್ದಾರೆ. ಸೈನ್ಸ್ ಆದರೆ ಸೈನ್ಸು ಅಥವಾ ಮ್ಯೂಸಿಕ್ ಆದರೆ ಮ್ಯೂಸಿಕ್ಕು, ಆ ಥರ ಅವರ
ಪ್ಯಾಷನ್ ಇರೋ ಅಲ್ಲ ಫೀಲ್ಡ್ ಇವಾಗ ಏನಂದ್ರೆ ಸೈನ್ಸ್ ಅಂತಂದ್ರೆ ಮೊದಲು ಕೆಲಸ ಸಿಗಬೇಕು, ನನಗೆ ಐಷಾರಾಮಿ ಜೀವನ ಸಿಗಬೇಕು. ಇಲ್ಲ ಆ ಥರ ಇಲ್ಲ ಅನ್ನಿಸ್ತಾ ಇದೆ. ಹೌದಾ? ಯಾಕಂದ್ರೆ ಇರ್ಬೋದು, ಯಾಕಂದ್ರೆ ತಾವು ತುಂಬಾ ಜನ ವಿದ್ಯಾರ್ಥಿಗಳ ಜೊತೆಗೆ ಇರ್ತೀರಿ ತಾವು, ನಿಮಗೆ ಅವರ ವಿದ್ಯಾರ್ಥಿಗಳ ಅಭಿರುಚಿ ಕೂಡ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ನಾವು ಬೆಳೀತಾ ಇರುವಾಗ ಲೈವ್ಲಿಹುಡ್ ಅಂತ ನೋಡ್ತಾ ಇದ್ವಿ ನಾವು. ಅವಾಗ ಯಾವ್ದಕ್ಕೆ ಸ್ಕೋಪ್ ಇದೆ, ಯಾವ್ದಿದೆ, ಎಲ್ಲಿ ಕೆಲಸ ಸಿಗುತ್ತೆ ಬೇಗ ಅಂತ. ಇವಾಗ ಹಂಗಿಲ್ಲ, ಈಗ ಹಾಗಿಲ್ಲ ಅಂತ ಅನಿಸ್ತಾ. ಯಾಕಂದ್ರೆ ಪದೇ ಪದೇ ವಿಜ್ಞಾನಿಗಳು ಮಾತಾಡುವಂಥ ಸಂದರ್ಭದಲ್ಲಿ ಪ್ಯೂರ್ ಸೈನ್ಸ್ ಬಗ್ಗೆ ಆಸಕ್ತಿ ಕಡಿಮೆ ಆಗ್ತಿದೆ ವಿದ್ಯಾರ್ಥಿಗಳಿಗೆ. ಅದ್ರ ಬಗ್ಗೆ ಆಸಕ್ತಿ ಬೆಳೆಸ್ಕೋಬೇಕು, ಆವಾಗ ಮಾತ್ರ ವಿಜ್ಞಾನಿಗಳು ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಅನ್ನುವಂಥ ಮಾತುಗಳೆಲ್ಲ ಕೇಳಿ ಬರ್ತವೆ. ಅದಕ್ಕೋಸ್ಕರ ನಾನು ಕೇಳಿದೆ. ಅದು ಹೌದು, ನಿಜ. ಆದ್ರೆ ನಾವು ಹೇಳಿದಷ್ಟು ನಿರಾಶೆ ಇಲ್ಲ, ಅಷ್ಟು ನಿರಾಶೆ ಇಲ್ಲ. ಎಸ್ ಎಸ್ ಸರ್, ಚಾಲೆಂಜ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಕುಡಿಯೋ ನೀರಿನಿಂದ ಹಿಡಿದು ಜೊತೆಗೆ ಏನಂದ್ರೆ ಈ ಮಲಮೂತ್ರ ವಿಸರ್ಜನೆ ತನಕ ದೊಡ್ಡ ಚಾಲೆಂಜ್. ಏನಂತೀರಿ ಸರ್? ಖಂಡಿತ ಚಾಲೆಂಜ್. ಸ್ಪೇಸ್ ಫ್ಲೈಟ್ ಅನ್ನೋದು, ಅಂತರಿಕ್ಷಯಾನ ಅನ್ನೋದು ಒಂದು ದೊಡ್ಡ ಸವಾಲೇನೆ. ಯಾಕಂದರೆ ತೂಕರಹಿತ ಸ್ಥಿತಿ, ವೆಯ್ಟ್ಲೆಸ್ನೆಸ್ ಅನ್ನೋದು ಅಲ್ಲಿ ನಿರಂತರವಾಗಿರೋದು. ಇವಾಗ ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹೊರಗಿನಿಂದ ನೋಡಿದ್ರೆ ಅದು ಒಂದು ಫುಟ್ಬಾಲ್ ಫೀಲ್ಡ್ನಷ್ಟಿದೆ. ಒಳಗಡೆ ಸುಮಾರು 5 ಬೆಡ್ರೂಮ್ಗಳಿರುವಂತಹ ಮನೆಯಷ್ಟು ಜಾಗ ಇದೆ ಸಂಶೋಧನೆಗೆ, ಜೀವಿಸೋದಕ್ಕೆ ಎಲ್ಲ. ಮೊದಲನೇದಾಗಿ ಇಲ್ಲಿ 2 ವಿಚಾರಗಳು ಬರುತ್ತೆ. ಮೊದಲನೇದಾಗಿ ದಿನನಿತ್ಯ ಜೀವನಕ್ಕೆ ಸಂಬಂಧಿಸಿದ ಚಾಲೆಂಜಸ್ ಏನಿದೆ, ಇದು ಸವಾಲುಗಳೇನಿದೆ ನೋಡೋಣ. ಹಲ್ಲುಜ್ಜೋದು ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣದಲ್ಲಾಗಲಿ ಅಂತರಿಕ್ಷದಲ್ಲಿ ಸುತ್ತಾ ಇದ್ದಾಗ ಈ ಸುಲಭ ಅಲ್ಲ. ನಾವು ಮನೆಯಲ್ಲಿ ಹಲ್ಲು ಉಜ್ತೀವಿ, ಬೆಳಗ್ಗೆ ಬ್ರಷ್ನಲ್ಲಿ ಉಜ್ಜಿದಾಗ ಆಮೇಲೆ ಏನು ಮಾಡ್ತೀವಿ, ಟೂತ್ಪೇಸ್ಟ್ನ ಉಗುಳ್ತೀವಿ. ತಿರ್ಗಾ ಅಲ್ಲಿ ಉಗುಳಿದ್ರೆ ಅದು ಒಂದು ಗೋಲಾಕೃತಿನಲ್ಲಿ ತೇಲಕ್ಕೆ, ಅಲ್ಲಿ ನೀರಿರೋ ಭಾಗ ತೇಲಕ್ಕೆ ಶುರು ಆಗುತ್ತೆ. ಅದು ಕಣ್ಣಿಗೋ ಮೂಗುಗೋ ಕಿವಿಗೋ ಹೋದರೆ ಏನು ಮಾಡೋದು? ಹಾಗಾಗಿ ವಿಶೇಷವಾದ ಟೂತ್ಪೇಸ್ಟ್ನ ತಯಾರಿಸಿದ್ದಾರೆ. ಅದನ್ನು ನೀವು ಹಲ್ಲುಜ್ಜಿನ ಮೇಲೆ ನುಂಗ್ಬಿಡ್ಬೋದು ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣದಲ್ಲಿ. ಆ ಥರ. ಎರಡನೇದಾಗಿ ಊಟ ಮಾಡೋದು, ಆಹಾರ ಸೇವನೆ. ಇದರಲ್ಲಿ ನಾವು ತುಂಬ ಕರಕಲಾಗಿರೋದು, ಕುರುಕಲು ತಿಂಡಿ ಆ ಥರ ಎಲ್ಲ ತಿನ್ನೋಕ್ಕೆ ಹೋದರೆ ಅದು ಅಷ್ಟೇ ಸಣ್ಣ ಸಣ್ಣ ತುಣುಕುಗಳು ಎಲೆಕ್ಟ್ರಾನಿಕ್ ಉಪಕರಣದಲ್ಲೋ ನಿಮ್ಮ ಕಿವಿಲೋ ಮೂಗಲ್ಲೋ ಕಣ್ಣಲ್ಲೋ ಹೋದರೆ ಕಷ್ಟ ಅದು. ಹಾಗಾಗಿ ವಿಶೇಷವಾದ ವಿಧಾನದಲ್ಲಿ ಫ್ರೀಸ್ ಡ್ರೈಡ್ ಅಂತ ಏನು ಹೇಳ್ತೀವಿ ಅದನ್ನು ಆ ವಿಧಾನದಲ್ಲಿ ಇವಾಗ ಎಷ್ಟೋ ನಮಗೆ ಫ್ರೀಸ್ ಡ್ರೈಡ್ ಫುಡ್ ಇವಾಗಲ ನಮಗೆ ಆಹಾರ ಸಿಗುತ್ತೆ, ತಾಜಾ ಆಹಾರ ಅಂತ ಇವಾಗ ನಮ್ಮ ಅಂಗಡಿಗಳಲ್ಲೇ, ನಮ್ಮ ಸೂಪರ್ ಮಾರ್ಕೆಟ್ಗಳಲ್ಲೇ ಸಿಗುತ್ತೆ. ಅದೆಲ್ಲ ಅಂತರಿಕ್ಷ ತಂತ್ರಜ್ಞಾನದಿಂದಾನೇ ಬಂದಿರೋದು. ಆಮೇಲೆ ಆಹಾರ ಸೇವನೆ ಮಾಡ್ಬೋದು ಇವತ್ತು ಅಂತಾರಾಷ್ಟ್ರೀಯ ಅಂತರಿಕ್ಷ. ಅಲ್ಲಿ ಬರೀ ಕ್ಯಾಪ್ಸೂಲ್ ಮಾತ್ರ ಸೇವನೆ ಮಾಡಿ, ಅದೆಲ್ಲ ಬಹಳ ಹಿಂದೆ. ಇವಾಗ ನೀವು ತಾಜಾ ಹಣ್ಣುಗಳು ತಿನ್ಬೋದು. ಆದರೆ ಫ್ರೀಸ್ ಡ್ರೈಡ್ ಫುಡ್ ಅಂದರೆ ಅದನ್ನು ತೊಗೊಂಡು ಬಿಸಿನೀರು ಹಾಕ್ಕೊಂಡು ನೀವು ಊಟ ಮಾಡಿ, ಯಾರು ಬೇಡ ಅಂದರೆ. ಎಂತೆಂಥ ಆಹಾರಗಳಿದೆ ಗೊತ್ತಾ. ನಂತರ ಎಷ್ಟೋ ಚಿತ್ರಗಳಿದೆ. ಸುನೀತಾ ವಿಲಿಯಮ್ಸ್ ಅವರೇ 8-10 ಥರದ ಆಹಾರ ಇಟ್ಕೊಂಡು ಫೋಟೋ ತೆಗೆಸ್ಕೊಂಡು. ಇನ್ನು ಎಲ್ಲದಕ್ಕಿಂತ ಮುಖ್ಯವಾಗಿ ಶೌಚ ಕಾರ್ಯ ಅಂದರೆ ಬಾತ್ರೂಮ್, ಯೂಸಿಂಗ್ ದ ಬಾತ್ರೂಮ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಿ. ಶೌಚ ಕಾರ್ಯ ನಗ್ತೀವಿ ನಾವು. ಆದರೆ ಪ್ರಾಬ್ಲಮ್ ಏನು ಅಂದರೆ, ಸಮಸ್ಯೆ ಭೂಮಿಯ ಮೇಲೆ ಯಾವಾಗಲೂ ಗುರುತ್ವ ಇರುತ್ತೆ. ಒಂದು ನಿಮಿಷ, ಇದು ನಿಮ್ಮದೇ ಫೋಟೋ ಅಲ್ವಾ ಇದು? ಹೌದು, ನಾನು 2007ರಲ್ಲಿ ಸುನೀತಾ ವಿಲಿಯಮ್ಸ್ ಅವ್ರ ಜೊತೆ ತೆಗೆಸ್ಕೊಂಡಂತಹ ಚಿತ್ರ ಇದು. ನೋಡಿ, ಅವತ್ತಿನ ದಿನಾನೇ ಅವರ ಸಹನೆನ ನಾನು ಕಂಡೆ. 50-60 ಜನ ಅವರ ಹಸ್ತಾಕ್ಷರಕ್ಕೆ ಆಟೋಗ್ರಾಫ್ ಇದು ಮಾಡ್ತಾಯಿದ್ರು. ಒಬ್ರಿಗೋ ಇಬ್ರಿಗೋ 7-8 ಜನಕ್ಕೆ ಹಾಕ್ಬೋದು. ಆಮೇಲೆ ಬೇಜಾರಾಗಕ್ಕೆ ಶುರು ಆದರೆ ಒಂದು ಚೂರು ಬೇಜಾರಿಸ್ಕೊಳ್ಳೋದೆ 50-60 ಜನಕ್ಕೆ ನಗ್ನಗ್ತಾನೆ ಹಸ್ತಾಕ್ಷರ ಹಾಕ್ಕೊಡ್ತಾಯಿದ್ರು. ಅವತ್ತೇ ಅಂದ್ಕೊಂಡೆ, ಈ ಮಹಿಳೆ, ಈ ಗಗನಯಾತ್ರಿ, ಇವರು ಬೇರೆ ಥರ ಅಂತ. ನೋಡಿ, ಅದು 285 ದಿವಸ ಅವರು ಯಾವಾಗ ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣದಲ್ಲಿ ವಾಸಿಸಿ ಧೈರ್ಯದಿಂದ ಹಿಂತಿರುಗಿ ಬಂದರೋ ಆವಾಗಲೇ ಗೊತ್ತಾಯಿತು, ಧೈರ್ಯವೇ ಸಾಹಸೇ ಲಕ್ಷ್ಮಿ ಅನ್ನೋದು ಇವರಿಗೆ ಬಹಳ ಚೆನ್ನಾಗಿ ಅನ್ವಯಿಸುತ್ತೆ. ಇವಾಗ ಪುನಃ ಟಾಯ್ಲೆಟ್ ಕಡೆ ಹೋಗೋಣ. ಅಲ್ಲಿ ಟಾಯ್ಲೆಟ್ ಇದೆ, 2 ಟಾಯ್ಲೆಟ್ಸ್ ಇದೆ ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣದಲ್ಲಿ. $1 million ಟಾಯ್ಲೆಟ್ಸ್ ಅಂತ ಹೇಳ್ಬೋದು. ಅಲ್ಲಿ ಬಹಳ ಜಾಗರೂಕತೆಯಿಂದ ವಿಸರ್ಜನೆಗಳನ್ನು ನಾವು ಮಾಡಬೇಕು. ಯಾಕಂದರೆ ಗುರುತ್ವ ಯಾವಾಗ ಇರಲ್ವೋ ಎಲ್ಲ ತೇಲಕ್ಕೆ ಶುರು ಆಗುತ್ತೆ. ಹಾಗಾಗಿ ಮೂತ್ರ ವಿಸರ್ಜನೆ ಆಗಲಿ ಅಥವಾ ಮಲ ವಿಸರ್ಜನೆ ಆಗಲಿ ಇದನ್ನು ಮಾಡಬೇಕಾದ್ರೆ ಸ್ವಲ್ಪ ಪ್ರಿಪೇರ್ ಆಗಬೇಕಾಗುತ್ತೆ. ಒಂದು 3-4 ನಿಮಿಷ ಪ್ರಿಪೇರ್ ಆಗಿ, ಇಲ್ಲ ಅಂದರೆ ಎಡವಟ್ಟು ಮಾಡ್ಕೋಬೇಕಾಗುತ್ತೆ. ಆದರೆ ಭೂಮಿಯ ಮೇಲೇನೋ ಫ್ಲಶ್ ಮಾಡಿದ್ರೆ ಕೆಳಗಡೆ ಎಲ್ಲ ಹೊಟ್ಟೋಗುತ್ತೆ. ಅದು ಗುರುತ್ವ ಇರೋದ್ರಿಂದ. ನೀರು ಯಾಕೆ ಬೀಳುತ್ತೆ ಕೆಳಗೆ ಕಮೋಡಿಂದ? ಅದು ಗುರುತ್ವ. ಅಲ್ಲಿ ಗುರುತ್ವ ಇಲ್ವೇ? ಹಾಗಾದ್ರೆ ಏನು ಮಾಡ್ತಾರೆ? ನಿರ್ವಾತ, ವ್ಯಾಕ್ಯೂಮ್. ನೀವು ಕೆಲವು ಪ್ಲೇನ್ಗಳಲ್ಲಿ ನೀವು ಫ್ಲಶ್ ಮಾಡೋಕ್ಕೆ ಹೋದಾಗ ಸಕ್ಷನ್ ಇರುತ್ತಲ್ಲ, ಗಾಳಿ ಯಾವ ಥರ ಬರುತ್ತೆ ಅಂತ ನೋಡ್ಬೋದು. ಆ ರೀತಿ ಅದನ್ನು ಎಳ್ಕೊಳ್ಳುತ್ತೆ. ಹಾಗಾಗಿ ಟಾಯ್ಲೆಟ್ ಫೆಸಿಲಿಟಿ ಕೂಡ, ಅಂದರೆ ಶೌಚಗೃಹ ಕೂಡ ಇದೆ, 2 ಇದೆ. ರಷ್ಯನ್ ವಿಭಾಗದಲ್ಲೊಂದು, ಅಮೆರಿಕಾದ ವಿಭಾಗದಲ್ಲೊಂದು ಇದೆ. ಏನೂ ತೊಂದರೆ ಇಲ್ಲ. ಆಮೇಲೆ ತಲೆ ಬಾಚೋದಾಗಲಿ ಸುಲಭ ಅಲ್ಲ, ಇದೆಲ್ಲ ತುಂಬ ಕಷ್ಟ. ಆಮೇಲೆ ಸ್ನಾನ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣ. ಸ್ಪಾಂಜ್ ಬಾತ್ ತೊಗೋಬೋದು.
ಅಲ್ಲ, ಈ ಸ್ಪಾಂಜ್ ಬಾತ್ ತಗೊಳ್ಳೋದು ಏನು ಸಾಮಾನ್ಯ ಸಂಗತಿನ? ಯಾಕಂದರೆ ಅವ್ರು ಹಾಕೊಂಡಿರೋಂಥ ವಸ್ತ್ರಗಳಿಂದ ಹಿಡಿದು, ಯಾಕಂದರೆ ಬರೀ ಅಲ್ಲಿ ಹಾರಾಡ್ತಾನೆ ಇರ್ತಾರಲ್ಲ, ತೇಲ್ತಾನೆ ಇರ್ತಾರೆ. ಅದೇ ಸಂದರ್ಭದಲ್ಲಿ ಮಲ್ಕೊಳ್ಳೋದು ಕಷ್ಟ, ಕೂತ್ಕೊಳ್ಳೋದು. ಸುನೀತಾ ವಿಲಿಯಮ್ಸ್ ಅವ್ರು ಹೇಳಿದರು, ನಾ ಕೂತ್ಕೊಂಡು ಹೆಂಗೆ ಇರುತ್ತೆ, ಕೂತ್ಕೊಂಡ್ರೆ ಯಾವ ಥರ ಇರುತ್ತೆ, ನಡೆದಾಡಿದ್ರೆ ಹೆಂಗಿರುತ್ತೆ ಅನ್ನೋದೇ ಮರ್ತೋಗ್ಬಿಟ್ಟಿದೆ ನನಗೆ. ಮಲ್ಕೊಳ್ಳೋದು ಕೂಡ ಸ್ಲೀಪಿಂಗ್ ಬ್ಯಾಗ್ಸಲ್ಲಿ ಮಲ್ಕೋಬೇಕಾಗತ್ತೆ. ಅಲ್ಲಿ ಮಲ್ಕೋಬೇಕಾದ್ರೆ ಬೆಲ್ಟ್ ಹಾಕೋಬೇಕು, ಇಲ್ಲಾಂದರೆ ತೇಲ್ತಾನೆ ಮಲ್ಕೋಬೇಕು. ಹಾಗಾದರೆ ಮಲ್ಕೊಳ್ಳೋ ಸೆನ್ಸೇಷನ್ನೇ ಇರಲಿಲ್ಲ ಅವ್ರಿಗೆ ಇಷ್ಟು ದಿವಸ ಪಾಪ. ಇವಾಗ ಬಂದಿದ್ದಾರೆ ಸೊ ಹೀಗಾಗಿ ಅನೇಕ ತೊಂದರೆಗಳೆಲ್ಲ ಸವಾಲುಗಳನ್ನ, ತೊಂದರೆ ಅಂತ ಯಾವತ್ತೂ ಹೇಳಲ್ಲ, ಸವಾಲುಗಳಿರುತ್ತೆ. ಆಮೇಲೆ ದೈಹಿಕವಾಗಿ ಮಾನಸಿಕವಾಗಿ ಯಾವ ರೀತಿಯ ಸವಾಲುಗಳು ಎದುರಾಗತ್ತೆ ಅಂದರೆ ದೀರ್ಘಕಾಲದ ಅಂತರಿಕ್ಷಯಾನದಲ್ಲಿ ಮೊದಲನೇದಾಗಿ ಈ ದೇಹದ ಮೂಳೆಗಳಿಂದ ನಿರಂತರವಾಗಿ ಕ್ಯಾಲ್ಸಿಯಂ ಲವಣ ನಷ್ಟ ಆಗೋಕ್ಕೆ ಪ್ರಾರಂಭ ಆಗುತ್ತೆ. ಮೂಳೆಗಳಲ್ಲಿರೋದೇ ಕ್ಯಾಲ್ಸಿಯಂ ಮುಖ್ಯವಾಗಿ. ಕ್ಯಾಲ್ಸಿಯಂ ಹೊಟ್ಟೋಗುತ್ತೆ ಅಂದರೆ ಮೂಳೆಗಳು ದುರ್ಬಲ ಆಗುತ್ತೆ, ಹೀಗಾಗಿ ಫ್ರ್ಯಾಕ್ಚರ್ ಮಾಡ್ಕೊಳ್ಳುವಂತಹ ಸಾಧ್ಯತೆ ಜಾಸ್ತಿ ಇದೆ. ಹೀಗಾಗಿ ಇವರು ಭೂಮಿ ಮೇಲೆ ಬಂದಾಗ ತಕ್ಷಣ ನಿಂತ್ಕೊಳ್ಳೋಕ್ಕಾಗದೇ ಇರೋದು ಅದಕ್ಕೆ ದುರ್ಬಲ ಆಗೋಗಿರುತ್ತೆ ಕೆಲಮಟ್ಟಿಗೆ. ಎರಡನೇದಾಗಿ ಸ್ನಾಯುಗಳು ಸೋಮಾರಿ ಆಗುತ್ತವೆ, ಮಸ್ಕ್ಯುಲಾರ್ ಅಟ್ರೋಫಿ ಅಂತ ಇಂಥ ವೈದ್ಯರು ಹೇಳ್ತಾರೆ. ಮಸ್ಕ್ಯುಲಾರ್ ಅಟ್ರೋಫಿ ಅಂತ ಸ್ನಾಯುಗಳು ದುರ್ಬಲ ಆಗುತ್ತೆ. ಹಾಗಾಗಿ ಇದು ಕೂಡ ಒಂದು ತೊಂದರೆ ಅಂತ ಹೇಳ್ಬೋದು, ಅಥವಾ ಸವಾಲು ಅನ್ಬೋದು. ಈ ಸಂದರ್ಭದಲ್ಲಿ ಮಸ್ಕ್ಯುಲರ್ ಅಟ್ರೋಫಿ ಅಂತಂದಾಗ ಇದು ಈ ವಿಷಯಕ್ಕೆ ಸಂಬಂಧಪಟ್ಟಿರೋದಲ್ಲ, ಆದರೂ ಒಂದು ಮಾತನ್ನು ಹೇಳಬೇಕು. ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲಿ ಅದು ಶುರು ಆಗ್ಬಿಟ್ಟಿದೆ. ನಾವು ಒಂದು ಮಗುನ ಕೂಡಿಸ್ಕೊಂಡು ನಾವು ಸಮಾಜಕ್ಕೆ ಒಂದು ಕರೆ ಕೊಟ್ಟಿದ್ವಿ, 14 ಕೋಟಿ ರೂಪಾಯಿದೊಂದು ಇಂಜೆಕ್ಷನ್ ಬೇಕು, ದಯವಿಟ್ಟು ಯಾರಾದರೂ ಸಹಾಯ ಮಾಡಿ ಅಂತ. ಈ ಸಂದರ್ಭದಲ್ಲಿ ಜಸ್ಟ್ ನಾನು ತುಂಬ ಹೆಮ್ಮೆಯಿಂದ ಹಂಚ್ಕೊಳ್ತೀನಿ, 9 ಕೋಟಿ ರೂಪಾಯಿ ಟಿವಿನಿಂದ ಕಲೆಕ್ಟ್ ಆಗಿತ್ತು ಅಂತ. 9 ಕೋಟಿ ಕೊಟ್ಟಿದ್ರು. ಇದು ಮಸ್ಕ್ಯುಲರ್ ಅಟ್ರೋಫಿ ಕೇಳಿದಂಥ ಸಂದರ್ಭದಲ್ಲಿ ನೆನಪಾಯ್ತು. ಭಾಳ ಮಸ್ಕ್ಯುಲರ್ ಅಟ್ರೋಫಿ ಎರಡನೇದು. ಮೂರನೇದು ನಮ್ಮ ರೋಗ ನಿರೋಧಕ ವ್ಯವಸ್ಥೆ ಏನಿದೆ, ಇಮ್ಯೂನ್ ಸಿಸ್ಟಮ್ ಅಂತ, ಅದು ಸ್ವಲ್ಪ ವೀಕ್ ಆಗುತ್ತೆ, ಸ್ವಲ್ಪ ದುರ್ಬಲ ಆಗುತ್ತೆ. ನಾಲ್ಕನೇದು ಇನ್ನೊಂದು ಸ್ವಲ್ಪ ಹಾಸ್ಯ ಅಂತ ಹೇಳ್ಬೋದು, ಗಗನಯಾತ್ರಿ ಎತ್ತರ ಆಗೋಗ್ಬಿಡ್ತಾನೆ ಅಥವಾ ಎತ್ತರ ಆಗೋಗ್ಬಿಡ್ತಾಳೆ. ಯಾಕಂದರೆ ಸ್ಪೈನ್ ಅಂತ ಏನು ಹೇಳ್ತೀವಿ, ಬೆನ್ನು ಹುರಿ ಇಲ್ಲಿ ಇದೆಯಲ್ಲ, ಇದು ನೋಡಿ ನಾವೆಲ್ಲ ಕೂತಿದ್ದಾಗ ಇಲ್ಲಿ ಸ್ವಲ್ಪ ಬಗ್ಗಿದೆ ಈ ರೀತಿ. ಆದರೆ ಅಂತರಿಕ್ಷದಲ್ಲಿ ತೂಕವೇ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಸೆಟೆತ್ಕೊಂಡ್ಬಿಡುತ್ತೆ, 2-3 ಇಂಚ್ ಎತ್ತರ ಆಗೋಗ್ಬಿಡ್ತಾರೆ ಗಗನಯಾತ್ರಿಗಳು. ಗಗನಯಾತ್ರಿಗಳು ಎತ್ತರ ಆಗೋಗ್ತಾರೆ. ಹಂಗಂತ ಕುಳ್ಳಕ್ಕಿರೋರ್ನೆಲ್ಲ ಗಗನಯಾತ್ರಿ ಅದಾದ್ಮೇಲೆ ಈ ಮನೋವೈದ್ಯರಿಗೆ ಸಂಬಂಧಪಟ್ಟಂತೆ ಮತ್ತೊಂದು ಬರೀ ದೈಹಿಕ ಸಮಸ್ಯೆಗಳಲ್ಲ, ಮಾನಸಿಕ ಸಮಸ್ಯೆಗಳು ಬರುತ್ತೆ. ಇಬ್ಬರು ರಷ್ಯನ್ ಗಗನಯಾತ್ರಿಗಳು 1970ರ ದಶಕದಲ್ಲಿ ಇಬ್ಬರು, ಆದರೆ ಇಷ್ಟು ದೊಡ್ಡದಾಗಿರಲಿಲ್ಲ ಅವರ ಸಲ್ಯೂಟ್ ಅಂತರಿಕ್ಷ ನಿಲ್ದಾಣ. ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಏನೋ ISS ಅಥವಾ ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣ 5 ಬೆಡ್ರೂಮ್ ಇದೆ, ಅಷ್ಟು ದೊಡ್ಡದಾಗಿದೆ. ಆ ಸ್ಪೇಸ್ ಸ್ಟೇಷನ್ನು ಸಲ್ಯೂಟ್ ಅನ್ನೋದು ನಮ್ಮ ರಾಕೇಶ್ ಶರ್ಮಾ ಅವರು ಹೋಗಿ ಬಂದಿದ್ದು ಅದಕ್ಕೇನೆ. ಆದರೆ ಹಿಂದಿನ ಸ್ಪೇಸ್ ಸ್ಟೇಷನ್ನಲ್ಲಿದ್ದಾಗ ಇಬ್ಬರು ಗಗನಯಾತ್ರಿಗಳು ತಿಂಗಳಾನುಗಟ್ಟಲೆ ಇದ್ದರು. ಆಗ ಯಾವ ರೀತಿಯ ಅಷ್ಟು ಕಡಿಮೆ ಸ್ಥಳದಲ್ಲಿ ಅವ್ರನ್ನ ಕೂಡಾಕೋದು ಅಂದರೆ ಅಲ್ಲಿ ಇರಬೇಕಾಯ್ತು, ಯಾರೇನು ಕೂಡಾಕಲಿಲ್ಲ. ಯಾವ ರೀತಿ ಆಯಿತು ಅಂದರೆ ಒಬ್ಬರು ಮುಖ ನೋಡೋಕ್ಕೊಬ್ಬರಿಗೆ ಇಷ್ಟ ಇರಲಿಲ್ಲ, ಅಷ್ಟು ಜಗಳ ಆಡಿಕೊಂಡು. ಇವಾಗ ನಿಮ್ಮ ಜೊತೆ ನಾನು ಮಾತಾಡಬೇಕು ಅಂದರೆ ಒಂದು ಸ್ಕ್ರಿಬ್ಲಿಂಗ್ ಪ್ಯಾಡ್ ತೊಗೊಳ್ಳೋದು, ನಾನು ಅಲ್ಲಿ ಹೋಗ್ತಾ ಇದ್ದೀನಿ, ಈ ಕಡೆ ಹೋಗ್ತಾ ಇದ್ದೀನಿ ಅಂತ ಬರೆದು ಕೊಡೋದು, ಮಾತಾಡೋದೇ ನಿಲ್ಲಿಸ್ಬಿಟ್ಟು. ಏನು ಸರ್ ಇದು ನನಗನ್ಸುತ್ತೆ ಇದು ಬಾಹ್ಯಾಕಾಶದಲ್ಲಿ ಬಿಗ್ ಬಾಸ್ ಇದು. ಇವಾಗ ಆ ಥರ ಎಲ್ಲ ಇಲ್ಲ ನೋಡಿ. ಮನೆಯವ್ರ ಜೊತೆ ಮಾತಾಡ್ಬೋದು, ಗಿಟಾರ್ ಬಾರಿಸ್ಬೋದು, ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣದಲ್ಲಿ ಸಂಗೀತ ಕೇಳ್ಬೋದು, ವಿಡಿಯೋ ನೋಡ್ಬೋದು. ಏನೂ ಇಲ್ಲ ಅಂದರೆ ಬೇಜಾರಾದರೆ ಕಪ್ಪೋಲ ಅಂತ ಒಂದು ಗೋಳ ಥರ ಇದೆ, ಅಲ್ಲೋ ಕೂತ್ಕೊಂಡು ಗಂಟೆಗಟ್ಟಲೆ ಭೂಮಿ ಕೆಳಗಡೆ ಸರಿತಾ ಇರೋದು ನೋಡ್ತಾ ಇರ್ಬೋದು. ಈಗ ಮೊದಲು ಯಾಕಂದ್ರೆ ಸುನೀತಾ ವಿಲಿಯಮ್ಸ್ ಕಳೆದ ಬಾರಿ ನಾನು ಇಲ್ಲಿ ದೀಪಾವಳಿ ಆಚರಿಸ್ತಾ ಇದ್ದೀನಿ ಅಂತ ಹೇಳಿದ್ದಾಗಿರ್ಬೋದು, ಹೌದು, ನಾನು ಭಗವದ್ಗೀತೆ ಓದ್ತಾ ಇದ್ದೀನಿ ಇಲ್ಲಿ ಅಂತ ಹೇಳಿದ್ದಾಗಿರ್ಬೋದು. ಖಂಡಿತ. ಸೊ ಇದೆಲ್ಲದೂ ಕೂಡ ಸೌಲಭ್ಯಗಳೆಲ್ಲ ಜಾಸ್ತಿ ಆಗಿದೆ. ಆದರೆ ಇಲ್ಲಿ ಒಂದೇ ಹೇಳ್ಬಿಡ್ತೀನಿ, ಸುನೀತಾ ವಿಲಿಯಮ್ಸ್ ಇವಾಗ ಈ ಸಮಸ್ಯೆಗಳಿಗೆಲ್ಲ ಪರಿಹಾರ ಏನು ಅಂದರೆ ವ್ಯಾಯಾಮ. ನೀವು ವ್ಯಾಯಾಮ ಮಾಡ್ತಿದ್ದ ವೀಡಿಯೋಸ್ನೆಲ್ಲ ನೋಡಿದ್ರಿ. ಇಲ್ಲಿ ಒಂದು ಬಹಳ ಒಂದು ಕುತೂಹಲಕಾರಿಯಾದ ವಿಚಾರ ಅಂದರೆ 2007ರಲ್ಲಿ ಬಾಸ್ಟನ್ ನಗರದಲ್ಲಿ, ಅಮೆರಿಕಾದ ಮ್ಯಾಸಚ್ಯೂಸೆಟ್ಸ್ ಸ್ಟೇಟಲ್ಲಿರುವಂತಹ ಬಾಸ್ಟನ್ ನಗರದಲ್ಲಿ ಮ್ಯಾರಥಾನ್ ನಡೀತಾ ಇತ್ತು. ಮ್ಯಾರಥಾನ್ ಅಂದರೆ 42.1 ಕಿಲೋಮೀಟರ್ನಷ್ಟು ದೂರ ಓಡೋದು. ಅಲ್ಲಿ ಬಾಸ್ಟನ್ ನಗರದಲ್ಲಿ ನಡೀತಾ ಇದ್ದಾಗ ಸುನೀತಾ ವಿಲಿಯಮ್ಸ್ ಅವರ ಸೋದರಿ ಹಾಗೂ ಮತ್ತೊಬ್ಬ ಗಗನಯಾತ್ರಿ, ಮಹಿಳಾ ಗಗನಯಾತ್ರಿ ಅವ್ರ ಜೊತೆ ಓಡ್ತಾ ಇದ್ರು. ಆದರೆ ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣದಲ್ಲಿ ಈಗಲೂ ವಿಜುವಲ್ ನೋಡಿದ್ವಿ ನಾವು, ಟ್ರೆಡ್ ಮಿಲ್ ಮೇಲೆ ಸುನೀತಾ ಅವರು 2007ರಲ್ಲಿ 42.1 ಕಿಲೋಮೀಟರ್ ಅಲ್ಲೇ ಓಡಿದ್ದಾರೆ 4 ಗಂಟೆಯಲ್ಲಿ. ಕೆಳಗಡೆ ಇರೋರು ನಮಗೆಲ್ಲ ನಾಚಿಕೆ ಆಗಬೇಕು. ಹಾಗಾಗಿ ಅಂತರಿಕ್ಷದಲ್ಲಿ ಮ್ಯಾರಥಾನ್ ಓಟ ಓಡಿದ ಮೊದಲ ಮಹಿಳೆ ಅಥವಾ ಮೊದಲ ವ್ಯಕ್ತಿ ಅನ್ನೋ ಹೆಸರಿಗೆ ಗೌರವಕ್ಕೆ ಪಾತ್ರರಾಗಿ. ಈ ಥರ ಸುನೀತಾ ವಿಲಿಯಮ್ಸ್ ಅವರ ಸಾಧನೆಗಳು ಒಂದಲ್ಲ ಎರಡಲ್ಲ.
ನಾನು ಅದಕ್ಕೆ ಹೇಳಿದ್ದು ಧೈರ್ಯ ಸಾಹಸೆ ಲಕ್ಷ್ಮಿ ಅಂತ. ಇನ್ಯಾರು ಹೇಳ್ತಾ ಇದ್ರು ಗಟ್ಟಿಗಿತ್ತಿ ಅಂತ. ಭಾಳ ಖಂಡಿತ 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 ಅವರು ಆಮೇಲೆ ಈ ಮಾತು ಕೇಳ್ತಿರ್ಬೇಕಾದ್ರೆ ನಮಗೆ ರೋಮಾಂಚನ ಆಗುತ್ತೆ. ಖಂಡಿತ. ಈ ಥರದ್ದೆಲ್ಲ ಎಲ್ಲ ಇದನ್ನು ನಾನು ಅವ್ರನ್ನ ಮೀಟ್ ಮಾಡಿದಾಗಲೇ ಅನ್ನಿಸ್ತು. ಅವ್ರ ಜೊತೆ ಇದ್ದಾಗ ಏನಪ್ಪ ಎಂತಹ ಸಹನೆ ಈ ವ್ಯಕ್ತಿದು, ಮಹಿಳೆದು, ಅದು ಹೆಂಗೆ ಸಾಧ್ಯ? ನಿಜ. 70 ಜನ ಅಂದರೆ ನಮಗೆ ಯಾರು ಕೇಳಕ್ಕೆ ಬಂದರೆ ಮೊದಲನೇದಾಗಿ ನಾವು ಸೆಲೆಬ್ರಿಟೀಸ್ ಅಂದ್ಕೊಂಡ್ರೆ ಓಕೆ, ನೀವು ಒಬ್ಬರೋ ಇಬ್ಬರೋ 3 ಜನ ಅವರಿಂದ ಅಂದ್ಕೊಂಡಿಲ್ಲ ಆ ಥರ, ಇನ್ನೂ ಅಂದ್ಕೊಂಡೇ ಇಲ್ಲ ಅವರು ನೋಡಿ. ಹಾಗಾಗಿ ಇದು ಬಹಳ ಯುನೀಕ್ ಅಥವಾ ಅನನ್ಯವಾದ ವ್ಯಕ್ತಿತ್ವ ಸುನೀತಾ ವಿಲಿಯಮ್ಸ್ ಅವ್ರದ್ದು. ಒಂದು ಸಲನಾದರೂ ನನಗೆ ಕಷ್ಟ ಇದೆ ಅನ್ನಲಿಲ್ಲ. ಅಯ್ಯಯ್ಯೋ ನಾನು ವಾಪಸ್ ಬಂದರೆ ತಿರ್ಗಾ ನಾನು ಈ ಇದು ಅಂತರಿಕ್ಷಯಾನದ ಅನುಭವವನ್ನು ನಾನು ಮಿಸ್ ಮಾಡ್ಕೊಳ್ತೀನಿ, ಕಳ್ಕೊತೀನಿ ಅಂತಲೇ ಹೇಳಿದ್ರು ಅವರು. ಆಮೇಲೆ ಏನೇನೋ ವರದಿಗಳು ಬಂದಿತ್ತು, ಅವ್ರಿಗೆ ಆರೋಗ್ಯ ಸರಿ ಇಲ್ಲ, ಅದಾಗಿದೆ, ತೂಕ, ಅದೆಲ್ಲ ಏನೂ ಆಗಿಲ್ಲ ನನಗೆ, ನಾನು ಚೆನ್ನಾಗೇ ಇದ್ದೀನಿ ಅಂತ ಇವಾಗ ಬಂದ ತಕ್ಷಣ ಸಾಬೀತಾಯ್ತು ನೋಡಿ. ಸಾಬೀತಾಯಿತು ನೋಡಿ. ಏನಿಲ್ಲ, ಅಂತರಿಕ್ಷಯಾನ ಅನ್ನೋದು ಅಷ್ಟು ಕುತೂಹಲಕಾರಿಯಾದದ್ದು ಅಂತ ನಿಜ. ನಾವು ಶ್ರೀರಾಮ್ಜಿ, ಈಗ ನಾವು 2 ರೀತಿ ನೋಡ್ಬೋದು. ಒಂದು ವಿಜ್ಞಾನ ಮನೋಭಾವದಿಂದ ಅಲ್ವಾ, ಅಂದರೆ ಅವರು 9 ತಿಂಗಳು ಅಲ್ಲಿ ಕಳೆದಿದ್ದಾರೆ, ವಾಪಸ್ ಬಂದಿದ್ದಾರೆ, ಸಾಕಷ್ಟು ಸಂಶೋಧನೆಗಳನ್ನು ಕೂಡ ಮಾಡಿದ್ದಾರೆ ಅಲ್ಲಿ. ಬರೀ ಅವರು ನೀವು ಫುಟಿಂಗ್ಸ್ ನೋಡಿದಾಗ ಗೊತ್ತಾಗುತ್ತೆ, ಅಲ್ಲಿ ಜಾಪನೀಸ್ ಸ್ಟೇಷನ್ ಇದೆ, ರಷ್ಯನ್ ಮಾಡ್ಯೂಲ್ ಇದೆ, ಅಮೇರಿಕನ್ ಮಾಡ್ಯೂಲ್ ಇದೆ. ಒಂದು ಕಡೆ ಎಲ್ಲೋ ನಮಗೆ ನಮ್ಮ ಭಾರತೀಯ ಮಾಡ್ಯೂಲ್ ಇದ್ರೂ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಯಾಕೆ ಅಂತಂದರೆ ನಾನು ಈ ಒಂದು ಫೀಲ್ಡನ್ನು ಆರಿಸ್ಕೊಂಡಿದ್ದೆ ಒಂದು ಉದ್ದೇಶ ಏನು ಅಂತಂದರೆ, ಯಾವತ್ತೋ ಒಂದಿನ ನಮಗೆ ಒಂದು ಅವಕಾಶ ಸಿಗುತ್ತೆ, ಹೊರಗಡೆ ಹೋಗ್ಬೋದು, ಭೂಮಿಯನ್ನು ಬಿಟ್ಟು ಹೊರಗೆ ಹೋಗಿ ಭೂಮಿನ ನೋಡಬೇಕು, ಅದೊಂದು ಆಸೆ ಇದೆ. ಈಗ ಸದ್ಯಕ್ಕೆ ಅದಕ್ಕೆ ಒಂದು $10 ಮಿಲಿಯನ್ ಏನೋ ಆಗ್ಬೋದು. ಅದಿದ್ದರೆ ಮಾಡ್ಬೋದು, ಸ್ಪೇಸ್ ಎಕ್ಸ್ನವರೇ ಮಾಡಿಸ್ತಾರೆ, ಕರ್ಕೊಂಡು ಹೋಗಿ ನಿಮಗೆ ಹೊರಗಡೆಯಿಂದ ಭೂಮಿಯನ್ನು ತೋರಿಸಿ ವಾಪಸ್ ಕರ್ಕೊಂಡ್ಬರ್ತಾರೆ. ಆದರೆ ಮುಂದೆ ಈಗ ನಡೀತಿರೋವಂಥ ಈ ಸಂಶೋಧನೆಗಳೆಲ್ಲ ಮುಂದೆ ಮನುಷ್ಯ ಸರಳವಾಗಿ ಸ್ಪೇಸ್ಗೆ ಹೋಗಿ ಅಲ್ಲಿ ಜೀವನವನ್ನು ಮಾಡಬಹುದು. ಅದಕ್ಕೆ ಇವ್ರು ಪಡ್ತಾ ಇರೋಂಥ ಕಷ್ಟ. ಇದು ಐಸಾಕ್ ನ್ಯೂಟನ್ ಒಂದು ಕಡೆ ಹೇಳ್ತಾನೆ, ನೀವು ಇಷ್ಟೊಂದು ಸಾಧನೆ ಹೇಗೆ ಮಾಡಿದ್ರಿ ಅಂತ ಕೇಳಿದಾಗ ಹಿ ಸೇಸ್ ಸ್ಟ್ಯಾಂಡಿಂಗ್ ಆನ್ ದ ಶೋಲ್ಡರ್ಸ್ ಆಫ್ ದ ಜಾಯಿಂಟ್ ಅಂತ. ಐ ವಾಸ್ ಏಬಲ್ ಟು ಸಿ ಅಹೆಡ್ ಬೈ ಸ್ಟ್ಯಾಂಡಿಂಗ್ ಆನ್ ದ ಶೋಲ್ಡರ್ಸ್ ಆಫ್ ದ ಜಾಯಿಂಟ್ಸ್ ಅಂತ. ಸೊ ಇವರೆಲ್ಲ ಅವರು, ದೀಸ್ ಆರ್ ದ ಜಾಯಿಂಟ್ಸ್ ಆನ್ ಹೂಮ್ ದ ಹ್ಯುಮ್ಯಾನಿಟಿ ಈಸ್ ಗೋಯಿಂಗ್ ಟು ಸ್ಟ್ಯಾಂಡ್ ಆ್ಯಂಡ್ ಲುಕ್ ಫಾರ್ವರ್ಡ್. ಇವತ್ತು ನಾವು ಆ ಒಂದು ಹಿಸ್ಟ್ರಿ ನಡೆಯೋ ಅಂಥ ಪರಿಸ್ಥಿತಿನಲ್ಲಿ ಇದ್ದೀವಿ, ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡ್ತಾ ಇದ್ದೀವಿ, ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇದು ಒಂಥರ ನಮಗೆ ಭಗವಂತ ಕೊಟ್ಟಿರುವಂಥ ಇದು ದಯೆ ಅಂತ ಕೂಡ ಹೇಳ್ಬೋದು. ಪ್ರಕೃತಿ ನಮಗೆ ಈ ಒಂದು ಅವಕಾಶವನ್ನು ಸೃಷ್ಟಿ ಮಾಡಿಕೊಟ್ಟಿದೆ. ಇಂಥ ಒಂದು ಸಾಧನೆ ನಡೆಯುವಂಥ ಸಮಯದಲ್ಲಿ ಅದನ್ನು ನಾವು ಗಮನಿಸ್ತಾ ಇದ್ದೀವಿ, ಜೊತೆ ಇದ್ದೀವಿ. ವಿ ಆರ್ ಕಂಟೆಂಪ್ರರೀಸ್ ಟು ದಿಸ್ ಹಿಸ್ಟ್ರಿ ದಟ್ ಇಸ್ ಹ್ಯಾಪನಿಂಗ್. ಸುಮಾರು ಒಂದು ಇದನ್ನು ಇವಾಗ ನಾವು ಯೂಟ್ಯೂಬ್ ಚಾನಲಲ್ಲಿ ಇದನ್ನು ಹಾಕಿ, ಯೂಟ್ಯೂಬ್ ಅನ್ನೋದು ಇದ್ದರೆ ಇನ್ನೊಂದು 100 ವರ್ಷ ಅಥವಾ ಇದೆಲ್ಲ ಡಿಜಿಟಲ್ ಫಾರ್ಮಲ್ಲಿ ಸಿಕ್ತು ಅಂತಂದರೆ ಮುಂದೆ ಬರುವಂಥ ಪೀಳಿಗೆ ಇದನ್ನ ಹಿಂದೆ ನೋಡಿ, ಓ ಇವರೆಲ್ಲ ಮಾಡಿರೋದ್ರಿಂದ ನಾವಿಲ್ಲಿ ನಿಂತಿದ್ದೀವಿ ಅನ್ನೋದು ಅರ್ಥ ಆಗುತ್ತೆ. ಅಷ್ಟು ಕಷ್ಟ ಅವ್ರು ಪಡ್ತಾ ಇದ್ದಾರೆ. 9 ಅಂದರೆ ನಮ್ಗೆ ಇಲ್ಲಿ ನಿಂತ್ಕೊಂಡಾಗ ನಮ್ಗೆ ಅನ್ಸುತ್ತೆ ನಮಗೆ ಮಾಡಿ ಅಂತಂದ್ರೆ ಅಷ್ಟು ಸುಲಭ ಅಲ್ಲ. 1600 ಡಿಗ್ರಿ ಹೊರಗಡೆ ಹೀಟ್ ಇದೆ, ಒಳಗಡೆ ಏನಾದ್ರು ಒಂದು ಸಣ್ಣ ಹೇರ್ ಲೈನ್ ಕ್ರ್ಯಾಕ್ ಆದರೂ ಕೂಡ ದಟ್ಸ್ ದಿ ಎಂಡ್ ಆಫ್ ಯುವರ್ ಲೈಫ್. ನಾನು ಹೇಳ್ತಾ ಇದ್ದೆ, ಕೂದಲಿನಿಂದ 25 ಭಾಗಗಳಾಗಿ ಸೀಳಿದ್ರು ಕೂಡ ಅದ್ರಲ್ಲಿ ಒಂದು ಎಳೆನಲ್ಲಿ ಹೆಚ್ಚು ಕಡಿಮೆ ಆದರೂ ಕೂಡ ಡೆಫಿನೆಟ್ಲಿ ಎಡವಟ್ ಯಾವುದೋ ಒಂದು ಅಂತಾರಾಷ್ಟ್ರೀಯ ತಾವು ಹೇಳ್ತಾ ಇದ್ರಿ ಕೂದಲಿನ 25ನೇ ಭಾಗ 50ನೇ ಭಾಗ. ಹಬಲ್ ಅಂತರಿಕ್ಷ ದೂರದರ್ಶಕ ಅಂತ ಎಲ್ರಿಗೂ ಗೊತ್ತಿದೆ. ಇವತ್ತೊಂದು ಹಬಲ್ ಸ್ಪೇಸ್ ಟೆಲಿಸ್ಕೋಪ್ ಅಂತ ಇವತ್ತು ಬಹಳ ಚೆನ್ನಾಗಿ ಸುಮಾರು 30 ವರ್ಷದಿಂದ ಕಾರ್ಯನಿರ್ವಹಿಸಿದೆ. ನೀವು ಹೇಳಿದಾಗೆ ಅದರಲ್ಲಿ ಏನಾಗಿತ್ತು ಅಂದರೆ, ಸಾಮಾನ್ಯವಾಗಿ ದೂರದರ್ಶಕ ಅಂದರೆ ಅದರಲ್ಲಿ ಮಿರರ್ ಇರುತ್ತೆ, ಮಸೂರ ಅಂತ, ಮಸೂರ ಅಲ್ಲ ಕನ್ನಡಿ ಇರುತ್ತೆ, ದರ್ಪಣ ಅಂತ ಹೇಳ್ಬೋದು, ಅದಿರುತ್ತೆ, ಅಂದರೆ ರಿಫ್ಲೆಕ್ಟಿವ್ ಟೆಲಿಸ್ಕೋಪಲ್ಲಿ. ಸೊ ಆ ಕನ್ನಡಿನ ಅರಿತಾ ಇರಬೇಕಾದ್ರೆ ಸರಿಯಾಗಿ ಅರಿತಾ ಇದ್ದಾರಾ ಇಲ್ವಾ ಅಂತ ನೋಡೋವಂತಹ ಕ್ಯಾಲಿಬ್ರೇಷನ್ ಅಂತ ಹೇಳ್ತೀವಿ ನಾವು. ಆ ಒಂದು ಉಪಕರಣದಲ್ಲಿ ಇದ್ದಂತಹ ಒಂದು ನ್ಯೂನತೆಯಿಂದಾಗಿ ಮಾನವನ ಕೂದಲೇನಿರುತ್ತೆ ಅದರ 50ನೇ ಒಂದು ಭಾಗದಷ್ಟು ಡಿಫ್ರೆನ್ಸ್ ವ್ಯತ್ಯಾಸ ಬಂದ್ಬಿಡ್ತು. ಅದಕ್ಕೆ ಮಯೋಪಿಯಾ ಬಂದ್ಬಿಡ್ತು, ಅಂದರೆ ಕಣ್ಣೇ ಕಾಣಿಸ್ತಾ ಇರಲಿಲ್ಲ ಸರಿ, ಫಜ್ಜಿಯಾಗಿ ಅಂದರೆ ಮಸುಕಾಗಿ ಕಾಣಿಸ್ತು. ವಿಶೇಷವಾದ ಕನ್ನಡಕ ತಯಾರಿಸಿ ಅಂತರಿಕ್ಷ ಶಟ್ಲ್ನಲ್ಲಿ ಕಳಿಸಿ ಕನ್ನಡಕ ಹಾಕಿದ್ರು. 30 ವರ್ಷದಿಂದ ಚೆನ್ನಾಗಿ ಕೆಲಸ. ಹಾಗಾಗಿ ಅಂತರಿಕ್ಷ ಕ್ಷೇತ್ರದಲ್ಲಿ ವಿಶ್ವದ ಪರಿಕಲ್ಪನೆಯನ್ನ ಬದಲಾಯಿಸಿದ ಒಂದು ಟೆಲಿಸ್ಕೋಪ್ ನೋಡಿ. ಆದರೆ ನಾನು ಹೇಳೋದು ಇಷ್ಟೇ,
ಅಂತರಿಕ್ಷಯಾನ ಅನ್ನೋದು ಸುಲಭ ಅಲ್ಲ, ಕುಕ್ಕಲರ್ಗಲ್ಲ ಇದು. ಕರೆಕ್ಟ್ ಭಾಳ ಅದ್ಭುತವಾಗಿ ಮಾತು ಹೇಳಿದ್ರಿ. ಜೊತೆಗೇನಂದರೆ ಅವರವರ ನಂಬಿಕೆ ಅನ್ನುವಂಥದ್ದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದರೆ ನಾವು ಬಹಳಷ್ಟು ಸಂದರ್ಭಗಳಲ್ಲಿ ಹೇಳ್ತೀವಿ ಏನಂದರೆ, ಈಗ ಯಾರನ್ನಾದರೂ ಹಾಸ್ಪಿಟ್ಲಿಗೆ ಸೇರಿಸಿದಂಥ ಸಂದರ್ಭದಲ್ಲಿ ಕೈ ತಪ್ಪು ಹೋಗ್ತಾನೆ ಅಂತ ನಮ್ಮ ಪ್ರಯತ್ನವನ್ನು ಮಾಡಿದ್ದೀವಿ, ಇನ್ನು ಭಗವಂತನ ಇಚ್ಛೆ ಅವನ ಮೇಲೆ ಭಾರ ಹಾಕ್ಬಿಡಿ ಅಂತೇಳಿ ಅಂತ. ಎಲ್ಲರಿಗೂ ಕೂಡ ಅವರವ್ರ ನಂಬಿಕೆ ಬಹಳ ಇಂಪಾರ್ಟೆಂಟ್. ಅದೇ ರೀತಿ ಸುನೀತಾ ವಿಲಿಯಮ್ಸ್ಗೂ ಕೂಡ ಬಹಳಷ್ಟು ನಂಬಿಕೆಗಳಿವೆ, ಅದು ಭಗವದ್ಗೀತೆ ಮೇಲಿರುವಂಥ ನಂಬಿಕೆ. ಜೊತೆಗೆ ಗಣೇಶನ ಮೂರ್ತಿನೂ ಕೂಡ ಮೇಲ್ಗಡೆ ತಗೊಂಡು ಹೋಗಿದ್ರು ಅಂತ. ಯಾಕಂದರೆ ಗಣೇಶನ ಆಕಾಶ ತತ್ವ ಬಹುಶಃ ಏನು ಅಂದರೆ ಅವರು ಕೂಡ ಅಂತರಿಕ್ಷದಲ್ಲಿರುವಂಥ ಸಂದರ್ಭದಲ್ಲಿ ಬಹುಶಃ ಈ ಕಾರಣದಿಂದ ತೆಗೆದುಕೊಂಡು ಹೋಗಿರ್ಬೋದು. ಅದ್ರ ಬಗ್ಗೆಯೂ ಕೂಡ ಮಾತಾಡೋಣ. ಬಹಳಷ್ಟು ಸ್ವಾರಸ್ಯಕರ ಸಂಗತಿಗಳಿವೆ, ಮಾತಾಡ್ತೀವಿ.